ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ಬರ್ಕಾತು. ನಮಸ್ತೆ, ಸಾಸ್ರೆ ಕಾಲ್, ಪ್ರಣಾಮ್ ಸ್ನೇಹಿತರೆ. ನಾನು ನಿಮ್ಮ ಸುಲ್ತಾನ್ ಮಿರ್ಜಾ, ಕಾಂಗ್ರೆಸ್ನ ಮುಖಂಡ, ಸಮಾಜ ಸೇವಕ, ಕಿಯಾಪುರಂ ಕ್ಷೇತ್ರ, ಬೆಂಗಳೂರು. ಇವತ್ತು ಪ್ರತಿಯೊಬ್ಬರಿಗೆ ಗೊತ್ತಿದೆ, ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರು ಇಡೀ ಕರ್ನಾಟಕ ರಾಜ್ಯನೇ ಇಲ್ಲ, ಇಡೀ ಇಂಟರ್ನ್ಯಾಷನಲ್ ಪೊಲಿಟಿಷಿಯನ್ ಅಂತ ಅವ್ರ ಹೆಸರು ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ಸಾಕಾರಾಗಿ ಕೆಲಸ ಮಾಡಿದ್ದಾರೆ. ಎಷ್ಟೋ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ, ಎಷ್ಟೋ ಬಡವರಿಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ದಾರೆ, ಕೊರೋನಾದಲ್ಲಿ ಸಹಾಯ ಮಾಡಿದ್ದಾರೆ. ಅಂತ ನಂಬರ್ 1 ಮಿನಿಸ್ಟರ್ ಅಂತಾನೆ ಹೇಳ್ಬೋದು ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರು. ಇವತ್ತು ಬರೀ ಮುಸಲ್ಮಾನ ಪರವಾಗಿ BZ ಜಮೀರ್ ಅಹಮದ್ ಖಾನ್ ಕೆಲಸ ಮಾಡ್ತಾ ಇಲ್ಲ. ಅವರು ಇಡೀ ಕರ್ನಾಟಕದಲ್ಲಿ ಎಲ್ಲ ಜಾತಿಯವರಿಗೆ ಒಂದಾಗಿ ತಗೊಂಡು ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ಅವ್ರನ್ನ BZ ಜಮೀರ್ ಅಹಮದ್ ಅವ್ರನ್ನ ಮೈನಾರಿಟಿಯ ನಮ್ಮ ಮುಸ್ಲಿಂ ಸಮುದಾಯದಲ್ಲೇ ನಂಬರ್ 1 ಮಿನಿಸ್ಟರ್ ಅಂತ ನಾವು ಹೇಳ್ತೀವಿ. ಆದರೆ ಇದು ಮೊನ್ನೆ ಬಂದಿದಂಥ ಇದು ತಿರ್ಬೋಗಿ ನನ್ನ ಮಗ, ಅವನು ಯಾರೋ ಪುನೀತ್ ಕೆರೆಹಳ್ಳಿ ಅಂತೆ, ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ. ಅವ್ನು ದೊಡ್ಡ ಪಿಂಪಾಗಿದ್ದ, ಅವ್ನ FIR ಎಷ್ಟು ಕೇಸ್ಗಳ ಮೇಲೆ ಇದೆ. ಅವನು ಇವತ್ತು BZ ಜಮೀರ್ ಅಹಮದ್ ಬಗ್ಗೆ ಮಾತಾಡ್ತಾನೆ, ಮತ್ತೆ ನಮ್ಮ ದೇವರ ಬಗ್ಗೆ ಮಾತಾಡ್ತಾನೆ. ಅವನಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಲ್ಲೋ. ನಮ್ಮ ದೇವರು ಪವಿತ್ರವಾದ ಇಸ್ಲಾಂ ಧರ್ಮ ನಮ್ಮದು. ಎಲ್ಲ ಧರ್ಮಗಳಿಗೆ ನಾವು ಗೌರವ ಕೊಡೋದು ಇದು ನಮ್ಮ ಇಸ್ಲಾಂ ಧರ್ಮ ಕಳಿಸಿದೆ. ಇದರಲ್ಲಿ ಬಂದು ಇವನು ದೇವರದು ಯಾವ ಕಲರ್ ಅಂತ ಕೇಳ್ತಾನೆ. ಇವನು ಒಬ್ಬರು ಅಪ್ಪನಿಗೆ ಹುಟ್ಟಿದಾನೆ ಅಂತ ಇವತ್ತು ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಕರ್ನಾಟಕ ರಾಜ್ಯ ಇಲ್ಲ, ಇಂಟರ್ನ್ಯಾಷನಲ್ ಇವತ್ತು ಹೆಸರುಗಳನ್ನ ಮಾಡಿದ್ದಾರೆ. ಎಷ್ಟು ಕೊಡೆಗಳಿದೆ ಅವ್ರದ್ದು. ಮೊನ್ನೆ ಬಂದು ಬಿಕಾರಿ ನನ್ನ ಮಗ, ಸ್ವಂತ ತಂದೆ ತಾಯಿಗೆ ಸಾಕತ್ತೆ ಇವನಿಗೆ ದಿಕ್ಕಿಲ್ಲ. ಇವತ್ತು BJP ಏಜೆಂಟ್ ಆಗಿ ಮತ್ತೆ ಸಂಘಟನೆ ಯಾವುದು ಕಿತ್ತೋಗಿರೋ ಸಂಘಟನೆಗಳನ್ನ ಇಟ್ಕೊಂಡ್ಬಿಟ್ಟು ಅವ್ನು ಗೊತ್ತು ಇವನ್ ಗೊತ್ತು ಅಂತ BJP ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಗೂಗಲ್ ಪೇ, ಫೋನ್ ಪೇ, ಇನ್ನೊಂದು ಬಂದು ಇವತ್ತು ಕೋಮುವಾದಿ ಸೃಷ್ಟಿ ಮಾಡೋಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಈ ದೇಶದಲ್ಲಿ ಯಾವತ್ತೂ ಸಾಧ್ಯ ಇಲ್ಲ. ಯಾವತ್ತೂ ಕೋಮುವಾದಿ ಸೃಷ್ಟಿ ಮಾಡಿ ಹಿಂದೂ ಮತ್ತೆ ಮುಸಲ್ಮಾನ ಬಾಂಧವ್ಯದಲ್ಲಿ ಒಂತನ ಒಡೆಯೋ ಕೆಲಸ ಮಾಡ್ತಾನೆ. ಇಂಥವನ ಮೇಲೆ ಕಾನೂನು ಕ್ರಮ ತಗೋಬೇಕು. ನನ್ನ ಕಮಿಷನ್ ಆದಂಥ ದಯಾನಂದ ಸಾಹೇಬ್ರ ನಾನು ವಿನಂತಿ ಮಾಡ್ತೀನಿ. ನಮ್ಮ ಸಿದ್ದರಾಮಯ್ಯ ಅವರು CM ವಿನಂತಿ ಮಾಡ್ತೀನಿ. DK ಶಿವಕುಮಾರ್ ಸಾಹೇಬ್ ವಿನಂತಿ ಮಾಡ್ತೀನಿ. ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ ಸಾಹೇಬರು ಇಂಥವನ್ನ ತಡಿಪಾರು ಮಾಡಿ ಇವನಿಗೆ ಟೆರರಿಸ್ಟ್ ಅಂತ ಆಗಬೇಕು. ಏನಕ್ಕಂದ್ರೆ ಭಯೋತ್ಪಾದಕ ಕೆಲಸಗಳನ್ನ ಮಾಡ್ತಾನೆ ಇವನು. ಯಾವತ್ತೂ ಮುಸಲ್ಮಾನ ಹೆಸರು ಹೇಳ್ಬಿಟ್ಟು ನಮ್ಮಲ್ಲಿ ಶಾಂತಿಯುತನ ಹಾಳು ಮಾಡಿ ಈ ಕರ್ನಾಟಕ ರಾಜ್ಯ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾನೆ. ಇಂಥ ನನ್ನ ಮಗನಿಗೆ ಯಾವತ್ತೂ ಬಿಡಬಾರ್ದು. ಒಂದು ಅಪ್ಪನಿಗೆ ಹುಟ್ಟಿದ್ದಾರೆ ಅಂದ್ರೆ ಜಮೀರ್ ಅಹಮದ್ ಖಾನು. ಅದಕ್ಕೆ ಇವತ್ತು ಓಪನ್ ಆಗಿ ಹೇಳ್ತೇನೆ, ಕೊರೋನಾ ಬರೋ ಎಲ್ಲೋ ಇದ್ದೆ ನೀನು ಯೋಗ್ಯತೆ ಏನೋ ಮಾಡಿದೇನು? ಹಿಂದುತ್ವ ಅಂತ ಹೇಳ್ತೇವೆ, ಏನೋ ಮಾಡಿ ಹಿಂದುತ್ವಗೆ. ಹಿಂದೂ ತಮ್ಮ ಬ್ರದರ್ಸ್ಗಳು ಅವ್ರು ಯಾವತ್ತೂ, ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ನಮ್ಮ ಬ್ರದರ್ಸು ಯಾವತ್ತು ಸಾಯೋವರೆಗೂ ನಮ್ಗೆ ಯಾರು ಡಿವೈಡ್ ಮಾಡೋಕ್ಕಾಗಲ್ಲ. ನಮ್ಮ ಪ್ರಾಣ ಬೇಗ ಹಿಂದೂ ಬ್ರದರ್ಗಳು ಕೊಡ್ತೀವಿ ನಾವು. ಯಾವ ಭಗವದ್ಗೀತದಲ್ಲಿದೆ, ಯಾವ ಬೈಬಲಲ್ಲಿದೆ, ಕುರಾನಲ್ಲಿದೆಯಾ? ನೀವು ಬೇರೆಯವ್ರನ್ನ ಬೇರೆ ಸಮುದಾಯವನ್ನು ನಾವು ಕೀಳಾಗಿ ಮಾತಾಡಬೇಕು, ಬೇರೆ ಸಮುದಾಯ ಟಾರ್ಗೆಟ್ ಮಾಡಬೇಕು ಅಂತ ಭಗವದ್ಗೀತಾನು ಅದೇ ಹೇಳುತ್ತೆ. ಒಂದಾಗಿ ಇರಿ, ಎಲ್ಲರಿಗೂ ತಾಳ್ಮೆನ ಮಾತಾಡಿ, ಶಾಂತಿ ಹೇಳುತ್ತೆ. ಅದೇ ಬೈಬಲ್ ಅದೇ ಹೇಳುತ್ತೆ, ಅದೇ ಥರ ಕುರಾನು ಅದೇ ಹೇಳುತ್ತೆ. ನಾವೆಲ್ಲ ಈ ಭಾರತ ದೇಶ ಮಕ್ಕಳು, ಸಂವಿಧಾನ ಅಡಿಯಲ್ಲಿ ನಾವಿದ್ದೀವಿ. ಮೊನ್ನೆ ಬೋಳಿ ಮಗ ಯಾವನ ಬಂದು ಪುನೀತ್ ಕೆರೆಹಳ್ಳಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ, ಸ್ವಂತ ತಂದೆ ತಾಯಿಯವರನ್ನು ನೋಡಿ ಯೋಗ್ಯತೆ ಇಲ್ಲ. ಇವತ್ತು ಬಂದು ಮಾತಾಡ್ತಾನೆ. ಏನೋ ಕರ್ನಾಟಕ ರಾಜ್ಯ ಕೊಡುಗೆ ನಿಮ್ಮದು, ಏನೋ ಮಾಡಿ ಕರ್ನಾಟಕ ರಾಜ್ಯಕ್ಕೆ. ನಾವು ಹಿಂದೂ ಬ್ರದರ್ಸ್ ಏನೋ ಮಾಡಿದ್ಯಾ? ನಾವು ಮಾಡಿದ್ದೀವಿ. ನಮ್ಮ ಹಿಂದೂ ಬ್ರದರ್ಸ್ ಯಾವ ಚೆನ್ನಾಗಿರಲಿ, ಏನೇ ಕಷ್ಟ ಬಂದರೂ ಮುಸಲ್ಮಾನ್ ಮುಂದೆ ಬರ್ತಾನೆ, ಮುಸಲ್ಮಾನ್ ಕಷ್ಟ ಬಂದರೆ ಹಿಂದೂ ಬ್ರದರ್ಸ್ ಮುಂದೆ ಬರ್ತಾನೆ. ಅದು ನಮ್ಮ ಕರ್ನಾಟಕ ಸಂಸ್ಕೃತಿ, ಅದು ಭಾರತ ಸಂಸ್ಕೃತಿ. ಯಾವತ್ತಾದರೂ ಏನಾದ್ರು ಮಾತಾಡೋ ಮುಂಚೆ ಹುಷಾರಾಗಿರಿ ನೀನು. ಇವತ್ತು ನೀನು ಬಂದು ನಮ್ಮ ದೇವರ ಬಗ್ಗೆ ಮಾತಾಡ್ತೀಯ, ಯೋಗ್ಯತೆ ಇಲ್ವೋ? ಅವ್ರ ದೇವರಿ ಪ್ರಪಂಚದಲ್ಲಿ ಇವತ್ತು ಎಲ್ಲರಿಗೆ ಅವ್ರಿಗೆ ಕಾಲು ಧೂಳು ಇಲ್ಲ. ನೀವು ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಪವಿತ್ರವಾಗಿ ನಾವು ಸ್ನಾನ ಮಾಡಿ ಮಾತಾಡಬೇಕು. ಅಂತ ದೇವ್ರ ಬಗ್ಗೆ ನಿಂಗೆ ಮಾತಾಡಿ ನಾಚಿಕೆ ಮಾನ ಮರ್ಯಾದೆ ಇಲ್ವೋ? ನಿನ್ನ ಜನ್ಮಕ್ಕೆ ಹಿಂಗೇನಕ್ಕೂ ಲಾಯಕ್ಕೆ ಇಲ್ಲ. ನೀನು ಮೀಸೆತ್ತದೆ ಇಲ್ಲ, ಗಂಡಸ್ತನ ಅದಿಲ್ಲ. ವೈಟ್ ಆಗಿದ್ದೀನಿ ನಾನು ಸುಲ್ತಾನ್ ಮಿರ್ಜಾ ಅಂತ. BZ ಜಮೀರ್ ಅಹಮದ್ ವೈಟ್ ಆಗಿದ್ದಾರೆ, ಒಂದು ಕೇಸ್ ಇಲ್ಲ. ಯಾವತ್ತು ಕಷ್ಟ ಅಂತ ಬರುವಾಗ ಯಾವ ಸಮುದಾಯ ಇರಲಿ ಮುಂದೆ ಬರ್ತೀವೋ ಅದು ಗಣಿಸ್ತಾನ ಅಂತ ಹೇಳೋದು. ಒಬ್ಬರು ತಂದೆಗೆ ಹುಟ್ಟಿರೋದು ನಾವು ನಿಂತರ ಬಂದ್ಬಿಟ್ಟು ಈಚೆ ಹೋಗ್ಬಿಟ್ಟು ಗೂಗಲ್ ಪೇ, ಫೋನ್ ಪೇಗಳು ಮಾಡ್ಕೊಂಡ್ಬಿಟ್ಟು ಭಿಕ್ಷೆ ಬಿಡೋ ಕೆಲಸ ಮಾಡ್ತಾ ಇಲ್ಲ. ಎಷ್ಟು ಜನ ಸಹಕಾರ ಮಾಡಿದ್ದಾರೆ. ತುಮಕೂರೆಲ್ಲ ಅನಾಹುತ ಆಯಿತು. ಯಾರು BZ ಜಮೀರ್ ಅಹಮದ್ ಅವರು 5 ಲಕ್ಷ ಕೊಟ್ಟಿದ್ದಾರೆ. ಏನೋ ಕೊಟ್ಟಿದ್ಯಾ? BJP ಏನೋ ಸಂಸ್ಕೃತಿ, BJP ಏನೋ ಮಾಡಿದ ರಾಜ್ಯಕ್ಕೆ, ಈ ದೇಶಕ್ಕೆ ಏನೋ ಕೊಡುಗೆ ಅವ್ರದ್ದು ಹೇಳೋ. ಕಾಂಗ್ರೆಸ್ ಮಾಡಿದೇನ? ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ, DK ಶಿವಕುಮಾರ್ ಅವರು ಮಾಡಿದ್ದಾರೆ, ಜಮೀರ್ ಅಹಮದ್ ಖಾನ್ ಮಾಡಿದ್ದಾರೆ. ಇವತ್ತು ಯಾವ ಮುಸಲ್ಮಾನ್ ಯಾವತ್ತು ಯಾವ ದೇವರ ಬಗ್ಗೆ ಮಾತಾಡಲ್ಲ. ಯಾವ ಮುಸಲ್ಮಾನ್ ಯಾವ ದೇವರ ಬಗ್ಗೆ ಯಾವತ್ತೂ ತಪ್ಪು ಹೇಳೋದಿಲ್ಲ. ನಾವು ಯಾರನ್ನ ಹೋಗ್ಬಿಟ್ಟು ಅಲ್ಲಾಹ್ ಅಕ್ಬರ್ ಇಲ್ಲ ಅಂತ ಹೇಳೋದಿಲ್ಲ. ನೀವು ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು UP ಮಾಡೋ ತರ ನೋಡ್ತೀಯ ನೀನು.
ಪುನೀತ್ ಕೆರೆಹಳ್ಳಿ ಇದು ಬಂದ್ಬಿಟ್ಟು ಇದು ಕರ್ನಾಟಕ ರಾಜ್ಯ, ನಾವು ಕನ್ನಡಿಗರು, ಯಾವತ್ತೂ ನಾವೆಲ್ಲ ಒಂದು ತಾಯಿ ಮಕ್ಕಳು, ಯಾವತ್ತೂ ಯಾರ ಕೈ ಸಾಧ್ಯ ಇಲ್ಲ ಈ ಮುಸಲ್ಮಾನ ಹಿಂದೂವರನ್ನ ಒಂದು ನೀವು ಯಾವ ಡಿವೈಡ್ ಮಾಡೋಕ್ಕೆ. ನಾವು ಯಾವತ್ತೂ ಒಂದು ತಾಯಿ ಮಕ್ಕಳಾಗಿರ್ತೀವಿ. ಈ ಕರ್ನಾಟಕ ಸಂಸ್ಕೃತಿ, ನಮ್ಮ ಭಾರತ ಸಂಸ್ಕೃತಿ ನಾವು ಗೌರವಿಸ್ತೀವಿ, ಇದು ನಮ್ಮ ಕರ್ತವ್ಯ. ಯಾವತ್ತಾದ್ರೂ ಒಂದು ಮಾತು ಹೇಳ್ತೀನಿ ನೋಡಿ, ನಿನಗೆ ಇದು ಬಾರಿ ನೀನು ಜೈಲಿಗೆ ಹೋಗಿ ಬರ್ತಾ ಇಲ್ಲ, ಏನು ಅತ್ತನ ಮನೆಗೆ ಮಾವನ ಮನೆಗೆ ಹೋದ್ರೆ ಹೋಗಿ ಬರ್ತಾ ಇದ್ದೆ ನೀನು, ಇದೆಲ್ಲ ಸಹಜ ಇಲ್ಲ, ಹುಷಾರಿದೆ. ಇನ್ನೊಂದ್ಸಾರಿ ಏನೋ ದೇವರ ಬಗ್ಗೆ ಮಾತಾಡಿದ್ರೆ ನಾನು ಬೈರು ಎಲ್ಲ ಮುಸಲ್ಮಾನ ಮುಖಂಡರಲ್ಲಿ ವಿನಂತಿ ಕೊಡುತ್ತೇನೆ, ಇವು ಬೋಳಿ ಮಗನ ಮೇಲೆ, ಈ ಪುನೀತ್ ಕೆರೆಹಳ್ಳಿ ಕಚರನ ಮಗನ ಮೇಲೆ ಇವು ಭಯೋತ್ಪಾದಕರನ್ನು ಹೇಳ್ಬೋದು ನಾವು ಅಂತ ಈ ಬೋಳಿ ನನ್ನ ಮಗನಿಗೆ ನಮ್ಮ ಕರ್ನಾಟಕ ರಾಜ್ಯದಿಂದ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ, ಹೋಮ್ ಮಿನಿಸ್ಟ್ರಿಗೆ ಮನವಿ ಮಾಡ್ತೀನಿ, ಪರಮೇಶ್ ಸಾಹೇಬ್ರಿಗೆ ಮತ್ತು ದಯಾನಂದ್ ಸಾಹೇಬ್ರಿಗೆ, ಇವನ್ಗೆ ತಡಿಪಾರಣ ಮಾಡಬೇಕು. ಇಂಥ ಬೋಳಿ ಮಕ್ಕಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಾಂತಿನ ಹಾಳಾಗುತ್ತೆ, ಬೇರೆ ರಾಜ್ಯದಲ್ಲಿ ನಮಗೆ ನಮ್ಮ ಹೆಸರು ಕೆಳೋಗುತ್ತೆ. ಇಂಥ ನನ್ನ ಮಕ್ಕಳಿಗೆ ನೀವು ತಡಿಪಾರು ಮಾಡಿ ಹಾಗೆ ಕೇಸ್ಗಳನ್ನ ಹಾಕಿ ಇವನಿಗೆ ಸಂವಿಧಾನ ಅಡಿಯಲ್ಲಿ ಇವನಿಗೆ ನಾವು ಏನು ಕೇಸ್ಗಳನ್ನ ಹಾಕಬೇಕು, FIR ಮಾಡಬೇಕಂತ ಪ್ರತಿಯೊಂದು ಎಲ್ಲ ಸ್ಟೇಷನ್ಗಳಲ್ಲಿ ಎಲ್ಲ ನಮ್ಮ ಕರ್ನಾಟಕ ಮುಸಲ್ಮಾನರು ಪ್ರತಿಯೊಬ್ಬರು ಇಂಥವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಎಲ್ಲ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಇವನ ಮೇಲೆ. ಮತ್ತೆ ಯಾರೇ ಒಂದು ಏನು ಮಾತಾಡುವಾಗ ಸಮುದಾಯನ ಟಾರ್ಗೆಟ್ ಆಗಿ ಯಾವ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾನೆ, ಇಂಥವನ್ನ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಚೀಫ್ ಮಿನಿಸ್ಟರ್ ಆಗಲಿ, ನಮ್ಮ DK ಶಿವಕುಮಾರ್ ಸಾಹೇಬರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ದಯವಿಟ್ಟು ಗೃಹ ಮಂತ್ರಿ ಅವರೇ ಇವನ್ನ ಹೆಂಗಾದ್ರೂ ತಡಿಪಾರು ಮಾಡಬೇಕಂತ ನಿಮ್ಮನ್ನು ವಿನಂತಿಗೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.